ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ. ಸೊ ಇವತ್ತು ನುಗ್ಗೆ ಸೊಪ್ಪನ್ನ ಬಳಸ್ಕೊಂಡು ರೈಸ್ನ ಮಾಡೋದನ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನ ಕೆಲವರು ತಿನ್ನೋದಿಲ್ಲ, ಅದರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದಿದೆ. ಸೊ ಹಂಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ರೈಸ್ನ ಮಾಡ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನ ತಿಂದೇ ಇರೋರು ಕೂಡ ಈ ಥರ ರೈಸ್ನ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ. ಸೊ ನಾನಿಲ್ಲಿ ಒಂದು ಬಾಕ್ಸ್ ಆಗೋಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊತೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದಾದ ನಂತರ ಖಾರದ ಪುಡಿನ ತೊಗೊಂಡಿದ್ದೀನಿ. ನೀವು ಬೇಕಂತಂದರೆ ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಗ್ಗರಣೆಗೆ ಸಾಸಿವೆ ತೊಗೊಂಡಿದ್ದೀನಿ, ಒಂದು 4 ಮೊಟ್ಟೆ ಮತ್ತು ಗರಂ ಮಸಾಲ. ಇನ್ನು ಸೈಡಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಬೇಕಾಗಿರೋವಂಥ ಐಟಮು. ಈಗ ನಾನು ಮಾಡೋ ವಿಧಾನನ ಹೇಳ್ಕೊಡ್ತೀನಿ. ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ದೊಡ್ಡದಾಗಿರೋವಂಥ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಯಾಕಂದರೆ ಕಲಸೋದಕ್ಕೆಲ್ಲ ಬೇಕಲ್ಲ. ಸೊ ಹಂಗಾಗಿ ದೊಡ್ಡ ಬಾಣಲಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಅನ್ನಬೇಕು. ಆನಂತರನೇ ನಾವು ಇನ್ನು ಮಿಕ್ಕಿದ ಐಟಮ್ನ ಹಾಕ್ಕೊಬೇಕಾಗುತ್ತೆ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕು ಶೇರು ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಇಲ್ಲಿ ಸಾಸಿವೆ ಎಲ್ಲ ಚಿಟಪಟ ಅಂತಿದೆ. ಸೊ ನಾನೀಗ ಸ್ವಲ್ಪ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ನಿಮ್ಮ ಮನೇಲಿರೋ ಯಾವ ಎಣ್ಣೆನಾದರೂ ಹಾಕ್ಕೊಬೋದು. ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲಾಂತಂದರೆ ತುಪ್ಪ ಇಷ್ಟಪಡೋರಾದರೆ ತುಪ್ಪ ಬೇಕಾದರೂ ಹಾಕ್ಕೊಬೋದು. ನಮ್ಮ ಮನೆಯಲ್ಲಿ ತುಪ್ಪ ಎಲ್ಲ ಇಷ್ಟಪಡಲ್ಲ, ಹಾಗಾಗಿ ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತೀನಿ. ಈಗ ಒಂದು 4 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಎಣ್ಣೆ ಬಿಸಿ ಆಗೋದ್ರಷ್ಟೊತ್ತಿಗೆ ನಾನು ನುಗ್ಗೆ ಸೊಪ್ಪನ್ನ ಸ್ವಲ್ಪ ತೊಳ್ಕೊಂಡು ಇಟ್ಕೊತೀನಿ. ನೀವು ನುಗ್ಗೆ ಸೊಪ್ಪನ್ನ ಬಿಡಿಸೋಕ್ಕೂ ಮುಂಚೆನೇ ತೊಳೆದು ಆನಂತರ ಬಿಡಿಸಿ ಇಟ್ಕೊಬೋದು. ಇಲ್ಲ ಅಂತಂದರೆ ಬಿಡಿಸಿಟ್ಕೊಂಡು ಆನಂತರ ಬೇಕಾದರೂ ನುಗ್ಗೆ ಸೊಪ್ಪನ್ನ ತೊಳಿಬೋದು. ನುಗ್ಗೆ ಸೊಪ್ಪನ್ನ ತೊಳಿಬೇಕಾದ್ರೆ ಅಲ್ಲಲ್ಲೇ ಕೈಗೆಲ್ಲ ಅಂಟ್ತಾ ಇರುತ್ತೆ. ಸೊ ಬಿಡಿಸೋಕ್ಕೂ ಮುಂಚೆನೇ ನುಗ್ಗೆ ಸೊಪ್ಪನ್ನ ತೊಳ್ಕೊಂಡ್ರೆ ಬೆಸ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಈಗ ನಾನು ಒಂದು 4 ದೊಡ್ಡದಾಗಿರೋವಂಥ ಈರುಳ್ಳಿನ ತೊಗೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿ ಈಗ ಎಣ್ಣೆನಲ್ಲಿ ಬಾಣಲಿನಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಬ್ರೌನ್ ಕಲರ್ ಬರೋ ಥರ ಫ್ರೈ ಆಗಬೇಕು ಈರುಳ್ಳಿ. ನಾವು ಆಗಾಗ ಈರುಳ್ಳಿನ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ನಾನು ಒಂದು ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ನಾವು ಏನೇ ತಿಂಡಿ ಮಾಡಲಿ, ಯಾವುದೇ ಸಾಂಬಾರು ಮಾಡಲಿ ತುಂಬ ರುಚಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಈರುಳ್ಳಿನ ಫ್ರೈ ಮಾಡ್ತಾ ಇದ್ದೀನಿ. ನಾನು ಈರುಳ್ಳಿನ 2 ನಿಮಿಷ ಬಿಟ್ಟು ಆನಂತರ ಕೈ ಆಡ್ತಾಯಿದ್ದೀನಿ. ಇದಾದ ನಂತರ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಒಂದು 10 ಎಲೆನ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗೇ ಹಾಕ್ಬೋದು. ಸ್ವಲ್ಪ ಕರಿಬೇವು ಹಸಿದಾಗಿತ್ತು, ಹಾಗಾಗಿ ಎಣ್ಣೆ ಹಸಿ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕ್ಕೊಂಡಿದ್ದೀನಿ. ನೀವು ಯಾವಾಗ ಬೇಕಾದರೂ ಹಾಕ್ಕೊಬೋದು. ಒಟ್ಟಿನಲ್ಲಿ ಫ್ರೈ ಆಗಬೇಕಷ್ಟೇ. ಈರುಳ್ಳಿ ಫ್ರೈ ಆಗೋದ್ರೊಳಗೆ ನಾನು ಸ್ವಲ್ಪ ರಾಗಿನ ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ. ರಾಗಿ ಜೊತೆಗೆ ನಾನು ಕೆಲವೊಂದು ಐಟಮ್ನೆಲ್ಲ ಹಾಕ್ಕೊಂಡಿದ್ದೆ. ಇದು ನನ್ನ ಮಗಳಿಗೆ ಸರಿ ಮಾಡೋದಕ್ಕೆ ಅಂತ ಹೇಳಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಜಾಯಿಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಕಾಳುಮೆಣಸು ಕರಿಮೆಣಸು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ದೀನಿ. ಯಾವುದೇ ಆದರೂ ಆಯಿತು, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ, ಜಾಸ್ತಿ ಯಾವುದೂ ಹಾಕ್ಕೊಂಡಿಲ್ಲ. ಸೊ ಮತ್ತು ಜಾಯಿಕಾಯಿ ಮತ್ತು ಬಜೆ ಇದೆಲ್ಲ ಹಾಕ್ಕೊಂಡು ಇದನ್ನ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಪೌಡ್ರ್ ಥರ ಆಗಬೇಕು. ಅದನ್ನ ಆಮೇಲೆ ನಾವು ಒಂದು ತೆಳ್ಳಗಿರೋ ಬಟ್ಟೆನಲ್ಲಿ ಸೋಸ್ಕೊಂಡು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊತೀನಿ ನಾನು. ಈಗ ನನ್ನ ಮಗಳಿಗೆ 2 ಟೈಮು ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 1 ಟೈಮು ಮತ್ತು ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಟೈಮಲ್ಲಿ 1 ಟೈಮು ಕೊಡ್ತೀನಿ. ಒಂದು 4 ಸ್ಪೂನ್ ಅಷ್ಟೇ ತಿನ್ನೋದವಳು, ಜಾಸ್ತಿ ಹೆಚ್ಚಿಗೆ ತಿನ್ನೋದಿಲ್ಲ. ಮತ್ತು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊತೀನಿ. ನಾನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನೇ ಇವಾಗ ಹಾಕ್ತಾಯಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು
ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ನಾನಿವಾಗ ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಹಾಕ್ತಾಯಿದ್ದೀನಿ. ನೀರನ್ನೆಲ್ಲ ಬಸ್ತು ಆನಂತರನೇ ಹಾಕಬೇಕು, ನೀರನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು. ಸೊ ಇಲ್ಲಿ ನಾನು ಪೂರ್ತಿಯಾಗಿ ನುಗ್ಗೆ ಸೊಪ್ಪನ್ನ ಹಾಕ್ಕೊಂಡು ನಾವು ಪೂರ್ತಿಯಾಗಿ ಮಿಕ್ಸ್ ಮಾಡಬೇಕು. ನಾನು ಇದಕ್ಕೆ ಎಣ್ಣೆ ಎಲ್ಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನ ಮಿಕ್ಸ್ ಮಾಡಿಬಿಟ್ಟು ನಾನು ಒಂದು 2 ನಿಮಿಷ ಹಾಗೆ ಬಿಡ್ತೀನಿ, ಮತ್ತು ಕೈ ಆಡೋದಕ್ಕೆ ಹೋಗಲ್ಲ. ಇದನ್ನ ಒಂದು 10ರಿಂದ 15 ನಿಮಿಷನಾದರೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ. ನುಗ್ಗೆ ಸೊಪ್ಪನ್ನ ಹಸಿದಾಗಿ ತಿನ್ನೋದಕ್ಕೆ ಚೆನ್ನಾಗಿರಲ್ಲ, ಅದು ಸ್ವಲ್ಪ ಬಾಡಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಬಿಡ್ತೀನಿ. ನಾವು ಮಧ್ಯದಲ್ಲಿ ಕೈ ಆಡ್ತಾನೆ ಇರಬೇಕು, ಇಲ್ಲ ಅಂತಂದರೆ ಸೀದೋಗೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 2 ನಿಮಿಷ ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತೀನಿ. ನುಗ್ಗೆ ಸೊಪ್ಪು ಈಗ ಪೂರ್ತಿಯಾಗಿ ಬೆಂದಿದೆ, ನೀವು ನೋಡ್ತಾ ಇರ್ಬೋದು. ಸ್ಟಾರ್ಟಿಂಗು ನಾವು ನುಗ್ಗೆ ಸೊಪ್ಪನ್ನ ಹಾಕಿದಾಗ ಎಷ್ಟು ನುಗ್ಗೆ ಸೊಪ್ಪಿತ್ತು, ಇವಾಗ ಎಷ್ಟಾಗಿದೆ ಅಂತ. ಸೊ ನುಗ್ಗೆ ಸೊಪ್ಪು ಬೆಂದಾಗ ಸ್ವಲ್ಪನೇ ಆಗುತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವು ಸ್ಟಾರ್ಟಿಂಗ್ ಬೇಕಾದರೂ ಉಪ್ಪನ್ನ ಹಾಕ್ಕೊಬೋದು, ನುಗ್ಗೆ ಸೊಪ್ಪನ್ನ ಹಾಕ್ತಿದ್ದಂಗೆ. ಸೊ ನುಗ್ಗೆ ಸೊಪ್ಪನ್ನ ಸ್ಟಾರ್ಟಿಂಗ್ ಹಾಕ್ತಿದ್ದಂಗೆ ಹಾಕಿದ್ರೆ ನಮಗೆ ಅಳತೆ ಗೊತ್ತಾಗೋದಿಲ್ಲ. ಹಾಗಾಗಿ ಬೆಂದಮೇಲೆ ನಾನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೆಯಲ್ಲಿ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆಗುತ್ತೆ ಅಂತ ಹೇಳಿ ಹಸಿರು ಮೆಣಸಿನ್ಕಾಯಿ ನಾವು ಯೂಸ್ ಮಾಡಲ್ಲ, ಹಾಗಾಗಿ ಖಾರದ ಪುಡಿನೇ ಇವಾಗ ಹಾಕ್ಕೊತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿನ ತಿನ್ನೋರಾದರೆ ನಾವು ಈರುಳ್ಳಿ ಆದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು 2 ನಿಮಿಷ ಕೈ ಆಡಿ ಹಾಗೆ ಬಿಡ್ತೀನಿ, ಅದು ಎಲ್ಲ ಮಿಕ್ಸ್ ಆಗಬೇಕಲ್ಲ. ಹಾಗಾಗಿ ಉಪ್ಪು ಖಾರ ಎಲ್ಲ ಸೊಪ್ಪಿಗೆ ಹಿಡಿಬೇಕಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಒಂದು 2 ನಿಮಿಷ ಹಾಗೇ ಬೇಯಿಸ್ಕೊತಾ ಇದ್ದೀನಿ. ಈಗ ಒಂದು 2ರಿಂದ 3 ನಿಮಿಷ ಆಗಿದೆ. ನಾನೀಗ ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. ಸೊ ಒಂದು 6 ಮೊಟ್ಟೆನ ನಾನು ಹಾಕ್ಕೊತಾ ಇದ್ದೀನಿ. ನೀವು ನುಗ್ಗೆ ಸೊಪ್ಪನ್ನ ಎಷ್ಟು ತೊಗೊಂಡಿದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ನಾನು ಜಾಸ್ತಿನೇ ತೊಗೊಂಡಿದ್ದೆ ನುಗ್ಗೆ ಸೊಪ್ಪನ್ನ, ಹಾಗಾಗಿ 6 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ನಾನು. ಮೊಟ್ಟೆ ಹಾಕಿದಷ್ಟು ನುಗ್ಗೆ ಸೊಪ್ಪಿಂದು ಟೇಸ್ಟು ಚೆನ್ನಾಗಿರುತ್ತೆ. ಸೊ ಇದು ನೀವು ಬೆಳಗ್ಗೆ ತಿಂಡಿಗಾದರೂ ಮಾಡ್ಕೊಬೋದು ಆರಾಮಾಗಿ, ಇಲ್ಲ ಅಂತಂದರೆ ಲಂಚ್ ಬಾಕ್ಸಿಗೆ ಕೂಡ ಹಾಕ್ಕೊಡ್ಬೋದು, ಏನು ತೊಂದರೆ ಇಲ್ಲ. ಆರಾಮ್ಸೆ ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಸ್ಟಾರ್ಟಿಂಗು 4 ಮೊಟ್ಟೆನ ಹಾಕ್ಕೊಂಡಿದ್ದೆ. ನನಗೆ ಇನ್ನೂ 2 ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇನ್ನೂ 2 ಮೊಟ್ಟೆನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ರುಚಿ ಹೆಚ್ಚಾಗುತ್ತೆ. ಸೊ ನಾನಿಲ್ಲಿ ಇನ್ನೂ 1 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಟೋಟಲ್ಲು 6 ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನಾನು. ಮೊಟ್ಟೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ನೀವು ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ನುಗ್ಗೆ ಸೊಪ್ಪನ್ನ ಕೆಲವು ಮಕ್ಕಳು ತಿನ್ನೋದಿಲ್ಲ, ಈ ಥರ ಮಾಡಿಕೊಟ್ರೆ ಆರಾಮಾಗಿ ತಿಂತಾರೆ. ನುಗ್ಗೆ ಸೊಪ್ಪಲ್ಲಿ ಎಷ್ಟೋ ನಮಗೆ ಒಳ್ಳೆ ಗುಣಗಳಿದೆ, ಹಾಗಾಗಿ ನಾವು ನುಗ್ಗೆ ಸೊಪ್ಪನ್ನ ವಾರದಲ್ಲಿ 1 ಸತಿನಾದರೂ ತಿನ್ನಬೇಕು. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ ಮತ್ತು ಕ್ಯಾಲ್ಶಿಯಂ ಇದೆಲ್ಲ ಹೆಚ್ಚಾಗಿದೆ, ಹಾಗಾಗಿ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಇದನ್ನ ಕೆಲವರು ನುಗ್ಗೆ ಸೊಪ್ಪನ್ನ ಈಟು ಅಂತ ಹೇಳ್ತಾರೆ, ಆ ಥರ ಏನಿಲ್ಲ, ನಾವು ಆರಾಮ್ಸೆ ತಿನ್ಬೋದು. ಇಲ್ಲಿ ನಾನು ಸ್ವಲ್ಪ ನುಗ್ಗೆ ಸೊಪ್ಪನ್ನ ಎತ್ತಿಟ್ಕೊತಾ ಇದ್ದೀನಿ, ಯಾಕಂತಂದರೆ ಅನ್ನ ಇರೋದು ಹೋಟ್ಲದು. ಸೊ ನನ್ನದು ತಿನ್ನೋದು ಬೇಡ ಅಂತ ಹೇಳಿ ನುಗ್ಗೆ ಸೊಪ್ಪನ್ನ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ನನಗೆ ಬೇರೆ ಸಪ್ರೇಟ್ ಟಿಫನ್ ಇದೆ, ಹಾಗಾಗಿ ನಾನು ಅದನ್ನೇ ತಿನ್ಕೊತೀನಿ. ನಾನಿಲ್ಲಿ ಮಿಕ್ಕಿರೋ ಅಂಥ ಪೂರ್ತಿ ಅನ್ನನ ನಾನು ಹಾಕ್ಕೊತಾ ಇದ್ದೀನಿ. ಇದು ಒಂದು 3ರಿಂದ 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾಯಿರೋದು. ಸೊ ಮನೇಲಿ ಸ್ವಲ್ಪ ಅನ್ನ ಇತ್ತು, ಅದು ಕೂಡ ಇದ್ರ ಜೊತೆಗೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸೋನಾ ಮಸೂರಿ ಅಕ್ಕಿ ಮತ್ತು ಸೊಸೈಟಿಲಿ ಕೊಡೋ ಅಂಥ ಅಕ್ಕಿ ಎರಡೂ ಕೂಡ ಮಿಕ್ಸ್ ಆಗಿದೆ.
ಈಗ ಇದನ್ನ ನಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ವಲ್ಪನೂ ಕೂಡ ಅನ್ನ ಅಲ್ಲಲ್ಲೇ ಇರಬಾರ್ದು, ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ನೀವು ಬೇಕು ಅಂತಂದರೆ ಏನು ಹೇಳ್ತಾರೆ ಅದಕ್ಕೆ, ಅರಿಶಿನದ ಪುಡಿ ಕೂಡ ಬೇಕಾದರೆ ಹಾಕ್ಕೊಬೋದು. ಆವಾಗ ಕಲರಿಗೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ. ಸ್ವಲ್ಪ ಇದು ಲಾಸ್ಟಲ್ಲಿ ನಾನಿಲ್ಲಿ ಗರಂ ಮಸಾಲೆನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ನೀವು ಇದಕ್ಕೆ ಬೇಕು ಅಂತಂದರೆ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು 2 ಕೂಡ ಹಾಕ್ಕೊಬೋದು. ಸೊ ನನ್ನ ಮಗಳು ತುಂಬ ಅಳ್ತಾ ಇದ್ಲು, ಹಾಗಾಗಿ ನಾನು ಯಾವುದು ಕೂಡ ಹಾಕಲಿಲ್ಲ, ಹಾಗೇ ಮಾಡ್ತಾಯಿದ್ದೀನಿ. ಹೀಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಹಂಗಾಗಿ ನೀವು ಹಾಕ್ಕೊಳ್ಳಿ ಲಾಸ್ಟಲ್ಲಿ. ಸೊ ಇಲ್ಲಿ ನನ್ನ ಮಗಳು ಜಾಸ್ತಿನೇ ಅಳ್ತಾ ಇದ್ಲು ಇವತ್ತು. ಅವಳಿಗೆ ಪಾಪ ಹೊಟ್ಟೆ ಹಸ್ತಿದೆ ಅಂತ ಅನಿಸುತ್ತೆ, ಮತ್ತು ನಿದ್ದೆ ಕೂಡ ಬಂದಿತ್ತು. ಎದ್ದು ಅವಳು ಜಾಸ್ತಿ ಓದ್ತಾಯಿತ್ತು. ಈಗ ಅದಕ್ಕೆ ನಾನು ಫೀಡ್ ಮಾಡಬೇಕು ಅವಳಿಗೆ. ಹಾಗೆ ಅವಳನ್ನ ಹೋಗಿ ಮಲಗಿಸ್ಬಿಟ್ಟು ಬರ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ ಬೇಗ ಎಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ನಿಂಬೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಏನೂ ಕೂಡ ಹಾಕಲಿಲ್ಲ. ಈಗ ಇದು ರೆಡಿಯಾಗಿದೆ. ನಾನು ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅವ್ರು ಹೇಳಿದ್ರು ಚೆನ್ನಾಗಿದೆ ಅಂತ. ಹಂಗಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಮತ್ತು ಟೇಸ್ಟಿಯಾಗಿ ಕೂಡ ಇದೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನಿಲ್ಲಿ ಅವ್ರಿಗೆ ಸರ್ವ್ ಮಾಡ್ತಾಯಿದ್ದೀನಿ. ಈಗ ಅನ್ನ ಬೆಳಗ್ಗೆ ಎದ್ದಾಗಿರೋದ್ರಿಂದ ನಾನಿಲ್ಲಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತೀನಿ ಅನ್ನನ. ಯಾಕಂತಂದರೆ ಹೋಗೋ ಚಾನ್ಸಸ್ ಇರುತ್ತೆ. ಇದು ಬೆಳಗ್ಗೆ ಮಾಡಿರೋವಂಥ ಅನ್ನ, ಅದಕ್ಕೋಸ್ಕರ ನಾನಿಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೀವು ಬಿಸಿ ಅನ್ನದಲ್ಲಿ ಬೇಕಾದರೂ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಬೆಳಗ್ಗೆ ಮಾಡಿರೋ ಅನ್ನ ಆಗಿರೋದ್ರಿಂದ ನಾನು ಬಿಸಿ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ನನ್ನ ಹಸ್ಬೆಂಡ್ಗೆ ನಾನಿಲ್ಲಿ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ಫುಲ್ಲಾಗಿ ಕೂಡ ಕಾಣ್ತಾ ಇದೆ. ನೀವು ಅರಿಶಿನದ ಪುಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಸೊ ನಾನು ಏನು ಡೆಕೋರೇಷನ್ ಏನೂ ಮಾಡಲಿಲ್ಲ, ಸೊ ಹಾಗೆ ತೋರಿಸ್ತಾ ಇದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನನ್ನ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕು ಶೇರು ಕಮೆಂಟ್ ಮಾಡೋದಂತ ಮರಿಬೇಡಿ. ಟೇಕ್ ಕೇರ್, ಬಾಯ್.